ನಮಸ್ತೆ ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ. ಸೊ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಟರ್ನಲ್ ಮತ್ತು ಓಯಿಲಿನ್ ಸಿದ್ಧಾಂತದ ಬಗ್ಗೆ ತಿಳಿಸ್ಕೊಟ್ಟಿದೆ. ಸೊ ಈ ಕ್ಲಾಸಲ್ಲಿ ಈ ಸಿದ್ಧಾಂತದಲ್ಲಿ ಇರ್ತಕ್ಕಂತಹ ಶ್ರೇಷ್ಠತೆ ಮತ್ತು ಸಿದ್ಧಾಂತದ ಟೀಕೆಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ಸಿದ್ಧಾಂತದಲ್ಲಿ ಏನೆಲ್ಲ ಶ್ರೇಷ್ಠತೆಗಳು ಇದೆ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಎಕ್ಸ್ಟರ್ನಲ್ ಮತ್ತು ಓಯಿಲಿನ್ ಸಿದ್ಧಾಂತ ಎಷ್ಟು ವಿಶೇಷತೆಯ ಸಂಗತಿಗಳನ್ನು ಪ್ರಚುರಪಡಿಸ್ತಿದೆ ಅನ್ನೋದನ್ನು ಈ ಶ್ರೇಷ್ಠತೆಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಅಂದರೆ ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ ಹಾಗೆ ಸಂಪ್ರದಾಯ ಸಿದ್ಧಾಂತಕ್ಕಿಂತ ಕೆಲವೊಂದು ವಿಚಾರಗಳನ್ನು ಈ ಶ್ರೇಷ್ಠತೆಯಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ತೋರಿಸ್ತಾ ಹೋಗ್ತಾರೆ. ಅಂದರೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ನೀಡಿದಂಥ ಸಿದ್ಧಾಂತದ ಕಂಡುಬರತಕ್ಕಂತಹ ಕೆಲವೊಂದು ಪ್ರಮುಖ ಅಂಶಗಳು, ಹಾಗೆ ಈ ಸಿದ್ಧಾಂತದಲ್ಲಿ ಇರತಕ್ಕಂತಹ ಕೆಲವೊಂದು ಪ್ರಮುಖ ಅಂಶಗಳು, ಆಧುನಿಕ ಅರ್ಥಶಾಸ್ತ್ರಜ್ಞರು ಮಂಡನೆ ಮಾಡ್ತಿರ್ತಕ್ಕಂತಹ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಇರ್ತಕ್ಕಂತಹ ಪ್ರಮುಖ ಅಂಶಗಳು, ಇವೆರಡನ್ನು ಹೋಲಿಕೆ ಮಾಡಿ ಎಕ್ಸ್ಟರ್ನಲ್ ಮತ್ತು ಓಯಿಲಿನ್ ಸಿದ್ಧಾಂತದ ಶ್ರೇಷ್ಠತೆಯ ಬಗ್ಗೆ ಚರ್ಚೆ ಮಾಡೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಎಕ್ಸ್ಟರ್ನಲ್ ಮತ್ತು ಓಯಿಲಿನ್ ಸಿದ್ಧಾಂತ ಆಧುನಿಕ ಅರ್ಥಶಾಸ್ತ್ರದ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ ಆಗಿದೆ. ಇದನ್ನು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ನಿರೂಪಣೆ ಮಾಡಿರ್ತಕ್ಕಂತಹ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತಕ್ಕೆ ಹೋಲಿಕೆ ಮಾಡಿ ಅಲ್ಲಿ ಯಾವ ವಿಚಾರ ಇಲ್ಲ, ಇಲ್ಲಿ ಯಾವ ವಿಚಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೀವಿ, ಯಾವ ವಿಚಾರಗಳಲ್ಲಿ ಪ್ರಾಮುಖ್ಯತೆಯನ್ನು ಸಾರಿ ಹೇಳ್ತಾ ಇದ್ದೀವಿ ಅನ್ನುವುದನ್ನೇ ಈ ಶ್ರೇಷ್ಠತೆಯಲ್ಲಿ ತಿಳಿಸ್ತಕ್ಕಂಥದ್ದು. ಸೊ ಅಲ್ಲಿಗೆ ಮೊದಲನೇ ವಿಚಾರ ಯಾವುದು, ಯಾವ ಶ್ರೇಷ್ಠತೆಯನ್ನು ಇಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿದ್ರೆ ಪ್ರತ್ಯೇಕ ಸಿದ್ಧಾಂತದ ವಿಚಾರವನ್ನು ತಿಳಿಸಿದ್ದಾರೆ. ಅಂದರೆ ಈ ಸಿದ್ಧಾಂತದ ಮೊದಲ ವೈಶಿಷ್ಟ್ಯತೆ ಈ ಪ್ರತ್ಯೇಕತೆಯ ಸಿದ್ಧಾಂತ ಆಗಿರೋದು. ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಆಂತರಿಕ ವ್ಯಾಪಾರದ ವಿಸ್ತರಣೆಯ ಭಾಗವನ್ನು ತೆಗೆದುಕೊಂಡಾಗ ಪ್ರತ್ಯೇಕ ಸಿದ್ಧಾಂತದ ಅವಶ್ಯಕತೆ ಅಂತಕ್ಕಂಥದ್ದು ಇಲ್ಲ ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ. ಆಂತರಿಕ ವ್ಯಾಪಾರ ಮಾಡಬೇಕಾದ್ರೂ ಕೂಡ ನಾವು ಈ ನಿಯಮವನ್ನು ಅಳವಡಿಕೆ ಮಾಡ್ಕೋಬೋದು. ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡಬೇಕಾದ್ರೂ ಕೂಡ ಈ ನಿಯಮವನ್ನು ಅಳವಡಿಕೆ ಮಾಡ್ಕೋಬಹುದು. ಯಾವ ವಿಧಾನವಾದ ವ್ಯಾಪಾರಗಳನ್ನು ನೆರವೇರಿಸಬೇಕಾದ್ರೂ ಕೂಡ ನಾವು ಈ ನಿಯಮವನ್ನು ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರೋದಿಲ್ಲ ಅನ್ನೋದನ್ನು ಇದು ತಿಳಿಸ್ಕೊಡುತ್ತೆ. ಆದರೆ ಸಂಪ್ರದಾಯ ಅರ್ಥಶಾಸ್ತ್ರಜ್ಞರು ಅಥವಾ ಸಂಪ್ರದಾಯ ಪದ್ಧದ ಸಿದ್ಧಾಂತಗಳು ಏನು ಹೇಳುತ್ತೆ ಅಂತ ಹೇಳಿದ್ರೆ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಗಳೆರಡೂ ಕೂಡ ಬೇರೆ ಬೇರೆ. ಹಾಗಾಗಿ ಬೇರೆ ಬೇರೆ ವಿಧಾನಗಳಲ್ಲಿ ಮಾರ್ಗಸೂಚಿಗಳಲ್ಲಿ ನಾವು ಎರಡೂ ವ್ಯಾಪಾರಗಳನ್ನು ಮಾಡಬೇಕಾಗುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಬೇರೆ ರೀತಿ ಸಿದ್ಧಾಂತ ತತ್ವಗಳ ಆಧಾರ, ಹಾಗೆ ಆಂತರಿಕ ವ್ಯಾಪಾರಕ್ಕೆ ಬೇರೆ ರೀತಿ ಸಿದ್ಧಾಂತ ತತ್ವಗಳ ಆಧಾರಗಳನ್ನು ನಾವಿಲ್ಲಿ ಪಡ್ಕೋಬೇಕು ಅನ್ನೋದನ್ನು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ತಿಳಿಸ್ತಾರೆ. ಆದರೆ ಆಧುನಿಕ ಅರ್ಥಶಾಸ್ತ್ರಜ್ಞರು ಈ ಎರಡೂ ವ್ಯಾಪಾರಕ್ಕೂ ಇದೊಂದೇ ಸಿದ್ಧಾಂತ ಸಾಕು, ಒಂದೇ ಸಿದ್ಧಾಂತವನ್ನು ನಾವು ಪಡ್ಕೋಬಹುದು, ಸಹಾಯವನ್ನು ಪಡ್ಕೋಬಹುದು ಅನ್ನೋದನ್ನು ತಿಳಿಸ್ತಾರೆ. ಇನ್ನು ನೆಕ್ಸ್ಟು ಎರಡನೇದಾಗಿ ಹೇಳೋದಾದರೆ ಉತ್ಪಾದನಾ ವೆಚ್ಚದ ಪರಿಗಣನೆಯ ಬಗ್ಗೆ ಹೇಳ್ತಾರೆ. ಸಂಪ್ರದಾಯ ಪಂಥದ ಅಥವಾ ಸಂಪ್ರದಾಯ ಸಿದ್ಧಾಂತ ತನ್ನ ಉತ್ಪಾದನಾ ವೆಚ್ಚದಲ್ಲಿ ಶ್ರಮವನ್ನು ಮಾತ್ರ ಪರಿಗಣಿಸಿ ಉಳಿದೆಲ್ಲ ಉತ್ಪಾದನಾಂಗಗಳನ್ನು ಕಡೆಗಣಿಸುತ್ತೆ. ಆದರೆ ಎಕ್ಸ್ಟರ್ನಲ್ ಮತ್ತು ಓಯಿಲಿನ್ ಆಯಾ ರಾಷ್ಟ್ರಗಳಿಗೆ ಯಾವ ಉತ್ಪಾದನಾಂಗದ ಅಗತ್ಯತೆ ಹೆಚ್ಚಾಗಿ ಇರುತ್ತೋ ಆಯಾ ಉತ್ಪಾದನಾಂಗಗಳ ಬಳಕೆ ಮಾಡ್ಕೋಬಹುದು ಅನ್ನೋದನ್ನು ಈ ಸಿದ್ಧಾಂತದಲ್ಲಿ ತಿಳಿಸ್ತಾರೆ. ವಸ್ತುವಿನ ಉತ್ಪಾದನಾ ವೆಚ್ಚದಲ್ಲಿ ಶ್ರಮದೊಂದಿಗೆ ಇತರ ಎಲ್ಲ ಉತ್ಪಾದನಾ ಘಟಕಗಳನ್ನು ಸೇರಿಸಿಕೊಂಡು ಒಂದು ನೈಜ ಸಿದ್ಧಾಂತ ರೂಪಿಸಿರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಶ್ರಮ ಒಂದೇ ಉತ್ಪಾದನಾಂಗ ಅಲ್ಲ, ಅದೊಂದೇ ಉತ್ಪಾದನಾ ವೆಚ್ಚನೂ ಕೂಡ ಅಲ್ಲ, ಅನೇಕ ಉತ್ಪಾದನಾಂಗಗಳು ಇರುತ್ತೆ, ಉತ್ಪಾದನಾ ವೆಚ್ಚನೂ ಕೂಡ ಇರುತ್ತೆ. ಸೊ ಅವೆಲ್ಲವನ್ನು ಆಯಾ ರಾಷ್ಟ್ರಗಳಿಗೆ ಅದರ ಅನುಕೂಲತೆಯನ್ನು ಬಿಡ್ತಾರೆ. ಆಯಾ ರಾಷ್ಟ್ರಗಳಲ್ಲಿ ಏನು ಅನುಕೂಲತೆ ಇದೆಯೋ ಉತ್ಪಾದನಾಂಗಗಳ ಬಳಕೆಯನ್ನೇ ಆ ಅನುಕೂಲತೆಯನ್ನು ಪಡ್ಕೊಳ್ಳೋದ್ರ ಮೂಲಕ ವೆಚ್ಚಗಳನ್ನು ಮಾಡಬಹುದು ಅನ್ನೋದನ್ನು ಪರಿಗಣನೆಗೆ ತಗೊಳ್ತಾ ಹೋಗ್ತಾರೆ. ಇದು ಮತ್ತೊಂದು ಶ್ರೇಷ್ಠತೆ. ಇನ್ನು ಮೂರನೇದಾಗಿ ನಾವು ನೋಡ್ತಕ್ಕಂಥದ್ದು ಸಂಪನ್ಮೂಲಗಳ ಲಭ್ಯತೆಯಲ್ಲಿ
ವ್ಯಾಪಾರದ ದಿಕ್ಕನ್ನು ನಿರ್ಧರಿಸೋದರಲ್ಲಿ ದೇಶದಲ್ಲಿ ಲಭ್ಯವಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳ ಪ್ರಾಮುಖ್ಯತೆಯನ್ನು ಆಧುನಿಕ ಸಿದ್ಧಾಂತ ಪರಿಗಣಿಸುತ್ತೆ. ಅದರ ಶ್ರೇಷ್ಠತೆಯಲ್ಲಿ ಇದನ್ನು ನಾವು ಗಮನಿಸ್ಬೋದಾಗಿರುತ್ತೆ. ಆದರೆ ಸಾಂಪ್ರದಾಯಿಕ ಸಿದ್ಧಾಂತ ಆಗಲ್ಲ. ಇದು ನಿಸರ್ಗದ ಸಂಪತ್ತಿನ ಮೇಲೆ ಯಾವುದೇ ಬೆಳಕನ್ನು ತೋರೋದಿಲ್ಲ. ಸಂಪನ್ಮೂಲಗಳ ಹಂಚಿಕೆಯಲ್ಲಿ ಯಾವುದೇ ರೀತಿಯಾದಂತಹ ವಿಶ್ವಾಸವನ್ನು ತೋರಿಸ್ದೆ ಇದು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ತಮ್ಮ ಸಿದ್ಧಾಂತದ ಮಂಡನೆ ಮಾಡುತ್ತೆ. ಆದರೆ ಆಧುನಿಕ ಸಿದ್ಧಾಂತ ನೈಸರ್ಗಿಕವಾಗಿ ಯಾವ ಸಂಪನ್ಮೂಲ ಅಧಿಕ ಪ್ರಮಾಣದಲ್ಲಿ ಇದೆಯೋ ಅಂತಹ ವಸ್ತುಗಳನ್ನು ಉತ್ಪಾದನೆ ಮಾಡೋದ್ರ ಮೂಲಕ ಅನುಕೂಲತೆಯನ್ನು ಪಡ್ಕೋಬೇಕು ಆಯಾ ರಾಷ್ಟ್ರಗಳು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಎರಡನೇ ಶ್ರೇಷ್ಠತೆ ಆಗಿರೋದನ್ನು ಕಾಣ್ತೀವಿ. ಇನ್ನು ನಾಲ್ಕನೇದಾಗಿ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸದ ಕಾರಣಗಳನ್ನು ತಿಳಿಸ್ತಾ ಹೋಗುತ್ತೆ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ವೆಚ್ಚದ ವ್ಯತ್ಯಾಸವೇ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಈ ಸಿದ್ಧಾಂತ ಎಕ್ಸ್ಟರ್ ಮತ್ತು ವೋಯಿಲಿನ್ ಸಿದ್ಧಾಂತ ಹೇಳ್ತಾ ಹೋಗ್ತು. ಸೊ ಹಾಗಾಗಿ ತುಲನಾತ್ಮಕ ವೆಚ್ಚ ಸಿದ್ಧಾಂತ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸಗಳಿಗೆ ಕಾರಣಗಳನ್ನು ಹುಡ್ಕೋದಿಲ್ಲ. ಆದರೆ ವೋಯಿಲಿನ್ ಸಿದ್ಧಾಂತ ಏನಿದೆ, ಈ ಸಾಪೇಕ್ಷ ವೆಚ್ಚದ ಅನುಕೂಲತೆಗಳಿಗೆ ಕಾರಣಗಳು ಏನೇನಾಗಬಹುದು, ಏನೆಲ್ಲ ಸಂಪನ್ಮೂಲಗಳ ಹಂಚಿಕೆಯಲ್ಲಿನ ವ್ಯತ್ಯಾಸಗಳು ಯಾವ ರೀತಿ ಉಂಟಾಗುತ್ತೆ, ಅದಕ್ಕೆ ಕಾರಣ ಏನು ಅನ್ನೋದನ್ನು ಪ್ರತಿಪಾದಿಸುತ್ತೆ. ಸುಮ್ಮನೆ ವ್ಯತ್ಯಾಸಗಳು ಇವೆ ಅನ್ನೋದನ್ನು ಮಾತ್ರ ಹೇಳೋದಿಲ್ಲ, ವ್ಯತ್ಯಾಸಗಳಿಗೆ ಕಾರಣಗಳು ಏನು ಅನ್ನೋದನ್ನು ಕೂಡ ಇಲ್ಲಿ ಪ್ರತಿಪಾದಿಸಿರೋದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಸಾಪೇಕ್ಷ ವೆಚ್ಚ ಸಿದ್ಧಾಂತ ಶ್ರೇಷ್ಠತೆಯ ಸಾಲಿನಲ್ಲಿ ಸೇರಿರೋದನ್ನು ನಾವು ಗಮನಿಸ್ಬೋದು. ಇನ್ನು ಐದನೇದಾಗಿ ಸಾರಿಗೆ ವೆಚ್ಚ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ತಗೊಳ್ಳೋದು. ಸಾಂಪ್ರದಾಯಿಕ ಸಿದ್ಧಾಂತ ಸಾರಿಗೆ ವೆಚ್ಚವನ್ನು ಪರಿಗಣಿಸಿಲ್ಲ. ಅವರು ಸಾರಿಗೆ ವೆಚ್ಚವನ್ನು ಉತ್ಪಾದನಾ ವೆಚ್ಚದ ಒಳಗಡೆ ಸೇರಿಸದೆ ಅದನ್ನು ಸಪ್ರೇಟಾಗಿ ಇಟ್ಟಿರೋದನ್ನು ನಾವು ಕಾಣ್ತೀವಿ, ಅಥವಾ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಇರೋದನ್ನು ಕಾಣ್ತೀವಿ. ಆದರೆ ಎಕ್ಸ್ಟರ್ ಮತ್ತು ವೋಯಿಲಿನ್ ಸಿದ್ಧಾಂತ ಪ್ರಾರಂಭದಲ್ಲಿಯೇ ಕಲ್ಪನೆಗಳನ್ನು ಹೇಳಬೇಕಾದ್ರೆ ಸಾರಿಗೆ ವೆಚ್ಚಕ್ಕೂ ಕೂಡ ಪ್ರಾಶಸ್ತ್ಯವನ್ನು ನೀಡಿರೋದನ್ನು ಕಾಣ್ತೀವಿ. ಅವುಗಳನ್ನು ಪ್ರಾರಂಭದಲ್ಲಿ ಏನು ಮಾಡ್ತಾರೆ, ಸಾರಿಗೆ ವೆಚ್ಚದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಇದ್ರೂ ಕೂಡ ಕೊನೆಯದಾಗಿ ಅವುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳೋದನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಅವುಗಳ ಏನು ಸಾರಿಗೆ ವೆಚ್ಚಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೂಡ ನೀಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಇನ್ನು ಯಾಕೆಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಸಾರಿಗೆಯ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಸಾರಿಗೆ ವೆಚ್ಚವೂ ಕೂಡ ಹೆಚ್ಚಾಗಿ ಇರೋದರಿಂದ ಇದರಲ್ಲೂ ಕೂಡ ನಾವು ಅನುಕೂಲತೆಯನ್ನು ಪಡ್ಕೊಳ್ಳೋದ್ರಿಂದ ಸಾರಿಗೆ ವೆಚ್ಚವನ್ನು ಕೂಡ ಗಣನೆಗೆ ತೆಗೆದುಕೊಳ್ಬೇಕು ಅನ್ನುವಂಥ ಅರಿವು ಎಕ್ಸ್ಟರ್ ಮತ್ತು ವೋಯಿಲಿನ್ಗೆ ಕೊನೆಯಲ್ಲಿ ಅವರ ಸಿದ್ಧಾಂತದ ಮಂಡನೆಯಲ್ಲಿ ಗೊತ್ತಾಗೋದ್ರಿಂದ ಸಾರಿಗೆ ವೆಚ್ಚದ ಪರಿಗಣನೆಯನ್ನು ಅವರು ತೆಗೆದುಕೊಳ್ತಾ ಹೋಗ್ತಾರೆ. ಇನ್ನು ಆರನೇದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಗಳನ್ನು ನೀಡ್ತಕ್ಕಂಥ ಸಾಂಪ್ರದಾಯ ಸಿದ್ಧಾಂತ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆಗುವಂತಹ ಲಾಭಗಳನ್ನು ಮಾತ್ರ ತಿಳಿಸ್ತಾ ಹೋಗುತ್ತೆ. ಏನು ಲಾಭ ಆಗುತ್ತೆ, ಯಾವ ರೀತಿ ನಾವು ಒಂದು ವಸ್ತುವಿನ ತ್ಯಾಗ ಮಾಡಿ ಇನ್ನೊಂದು ವಸ್ತುವನ್ನು ಉತ್ಪಾದನೆ ಮಾಡೋದ್ರಿಂದ ಹೆಚ್ಚಿನ ಲಾಭ ಪಡ್ಕೋಬಹುದು ಅನ್ನೋದನ್ನು ತಿಳಿಸುತ್ತೆ. ಆದರೆ ವ್ಯಾಪಾರದ ಮೂಲಗಳಿಗೆ ಕಾರಣಗಳನ್ನು ಕಡೆಗಣಿಸುತ್ತೆ. ಆದರೆ ಆಧುನಿಕ ಅಂತಾರಾಷ್ಟ್ರೀಯ ಸಿದ್ಧಾಂತ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ನಡೆಯೋದಕ್ಕೆ ಅದರ ಮೂಲ ಕಾರಣಗಳನ್ನು ಹುಡುಕುವಂತಹ ಪ್ರಯತ್ನಗಳನ್ನು ಇಲ್ಲಿ ಮಾಡಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಯಾಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ನಡೆಯುತ್ತೆ, ಇದರ ಬೇಸ್ಡ್ ಏನು ಬೇಸ್ಡ್ ಏನು ಅನ್ನೋದನ್ನು ಇದು ಚರ್ಚೆಗೆ ಒಳಪಡಿಸ್ತಾ ಹೋಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ಪಾಯಿಂಟು ಸ್ಥಳದ ಮಹತ್ವದ ಬಗ್ಗೆ ತಿಳಿಸ್ತಕ್ಕಂಥದ್ದು. ಈ ತುಲನಾತ್ಮಕ ವೆಚ್ಚ ಸಿದ್ಧಾಂತ ಏನಿದೆ, ಡೇವಿಡ್ ರಿಕಾರ್ಡೋರವರ ಸಾಪೇಕ್ಷ ಅಥವಾ ತುಲನಾತ್ಮಕ ವೆಚ್ಚ ಸಿದ್ಧಾಂತ ಏನಿದೆ, ಇದು ವಿಭಿನ್ನ ರಾಷ್ಟ್ರಗಳನ್ನು ಸ್ಥಳರಹಿತ ಮಾರುಕಟ್ಟೆಯನ್ನಾಗಿ ಪರಿಗಣಿಸಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಆದರೆ ಎಕ್ಸ್ಚೇಂಜ್ ಮತ್ತು ವೋಯಿಲಿನ್ ಸಿದ್ಧಾಂತ ವಿದೇಶಿ ವ್ಯಾಪಾರದಲ್ಲಿ ಸ್ಥಳದ ಅಂಶದ ಪಾತ್ರಗಳನ್ನು ಪರಿಗಣಿಸುತ್ತೆ. ಅದಕ್ಕೆ ಅನುಗುಣವಾಗಿ ಮಾರುಕಟ್ಟೆಯ ರಚನೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ವಿಶ್ಲೇಷಣೆಗಳನ್ನು ನೀಡ್ತಾ ಹೋಗುತ್ತೆ.
ಯಾವ ರೀತಿಯಾದಂತಹ ಮಾರುಕಟ್ಟೆಯ ರಚನೆಗಳನ್ನು ಮಾಡ್ತಾರೆ, ಅಲ್ಲಿಯ ಮಾರುಕಟ್ಟೆ ವ್ಯವಸ್ಥೆಯ ಬಗ್ಗೆ ಬೆಳಕನ್ನು ಅರಿವನ್ನು ಮೂಡಿಸೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಇನ್ನು 8 ಮತ್ತು ಕೊನೆಯ ಶ್ರೇಷ್ಠತೆ ಯಾವುದಪ್ಪ ಅಂತ ಹೇಳಿದ್ರೆ ವಸ್ತುವಿನ ಉತ್ಪಾದನೆಯ ಬಿಂಬಕವನ್ನು ತೆಗೆದುಕೊಳ್ಳುವಂಥದ್ದು. ರಿಕಾರ್ಡೋರವರ ಸಿದ್ಧಾಂತ ವಸ್ತುಗಳ ಉತ್ಪಾದನೆಯ ಬಿಂಬಕ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆಯಾಗಿ ಇರುತ್ತೆ, ಅಂದರೆ ಭಿನ್ನತೆಯಿಂದ ಕೂಡಿರುತ್ತೆ ಅಂತ ಪ್ರತಿಪಾದಿಸ್ತಾರೆ. ಆದರೆ ಒಹಿಲಿನ್ ಅವರ ಸಿದ್ಧಾಂತವನ್ನು ತೆಗೆದುಕೊಂಡಾಗ ಉತ್ಪಾದನೆ ಮಾಡೋದಕ್ಕೋಸ್ಕರವಾಗಿ ಉತ್ಪಾದಕ ಬಿಂಬಕ ಅಂತ ಏನನ್ನು ತೆಗೆದುಕೊಳ್ತೀವಿ ಅದು ಒಂದೇ ಆಗಿರುತ್ತೆ. ಒಂದೇ ತೆರನಾದಂತಹ ಉತ್ಪಾದನಾ ಬಿಂಬಕಗಳನ್ನು ಪ್ರತಿ ರಾಷ್ಟ್ರಗಳೂ ಕೂಡ ಒಳಗೊಂಡಿರುತ್ತೆ ಅನ್ನೋದನ್ನು ಒಹಿಲಿನ್ ಸಿದ್ಧಾಂತ ತಿಳಿಯಪಡಿಸ್ತಾ ಹೋಗೋದನ್ನು ಕಾಣ್ತೀವಿ. ಅರ್ಥ ಆಯ್ತಾ? ಈ ರೀತಿಯಾಗಿ ಆಧುನಿಕ ಸಿದ್ಧಾಂತ ಸಾಂಪ್ರದಾಯಿಕ ಸಿದ್ಧಾಂತಗಳಿಗೆ ಹೋಲಿಕೆ ಮಾಡಿದಾಗ ಕೆಲವೊಂದು ವಿಷಯಗಳಲ್ಲಿ ತನ್ನದೇ ಆದಂತಹ ಶ್ರೇಷ್ಠತೆಗಳನ್ನು ಬೆಳೆಸ್ಕೊಂಡಿರೋದನ್ನು ಉಳಿಸ್ಕೊಂಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇಷ್ಟೆಲ್ಲ ಶ್ರೇಷ್ಠತೆಗಳನ್ನು ಹೊಂದಿರತಕ್ಕಂತಹ ಆಧುನಿಕ ಸಿದ್ಧಾಂತ ಅಥವಾ ಎಕ್ಸ್ಚರ್ ಮತ್ತು ಒಹಿಲಿನ್ ಸಿದ್ಧಾಂತ ತನ್ನದೇ ಆದಂತಹ ಟೀಕೆಗಳಿಗೂ ಕೂಡ ಗುರಿಯಾಗಿರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಅನೇಕ ಟೀಕಾಗಾರರು ಈ ಸಿದ್ಧಾಂತದಲ್ಲಿ ಬರ್ತಕ್ಕಂತಹ ಕೆಲವೊಂದು ವಿಚಾರಗಳನ್ನು ಕುರಿತಾಗಿ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ಮಂಡನೆ ಮಾಡ್ತಾ ಹೋಗ್ತಾರೆ. ಎಷ್ಟೆಲ್ಲ ಶ್ರೇಷ್ಠತೆಯ ಅಂಶಗಳನ್ನು ಒಳಗೊಂಡಿದ್ರೂ ಕೂಡ ಒಹಿಲಿನ್ ಅವರ ಸಿದ್ಧಾಂತ ಕೆಲವು ಟೀಕೆಗಳಿಂದ ದೂರ ಉಳಿಯೋದಿಲ್ಲ. ಹಾಗಾದರೆ ಏನೆಲ್ಲ ಟೀಕೆಗಳನ್ನು ಈ ಸಿದ್ಧಾಂತದಲ್ಲಿ ಇದೆ ಅನ್ನೋದನ್ನು ಬೇರೆ ಅರ್ಥಶಾಸ್ತ್ರಜ್ಞರು ತಿಳಿಸ್ತಾ ಹೋಗ್ತಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ತಿಳಿಯಪಡಿಸೋದೇನು ಅಂತ ಹೇಳಿದ್ರೆ ಅವಾಸ್ತವಿಕತೆಯಿಂದ ಈ ಸಿದ್ಧಾಂತ ಕೂಡಿದೆ. ಅಂದರೆ ಹೆಚ್ಚಿನದಾಗಿ ವಾಸ್ತವಿಕ ವಿಚಾರಗಳಿಗೆ ಇವರು ಸಿದ್ಧಾಂತಗಳ ಮಂಡನೆ ಮಾಡೋದ್ರ ಬದಲಾಗಿ ಅವಾಸ್ತವಿಕ ಸಿದ್ಧಾಂತಗಳಿಗೆ ಹೆಚ್ಚಿನದಾಗಿ ಇವರು ಮಂಡನೆ ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ತಿಳಿಸುತ್ತೆ. ಅಂದರೆ ಈ ಸಿದ್ಧಾಂತ ಅನೇಕ ಅವಾಸ್ತವಿಕ ಮತ್ತು ಕಾಲ್ಪನಿಕ ಊಹೆಗಳ ಆಧಾರದ ಮೇಲೆ ರೂಪಿತ ಆಗಿರ್ತಕ್ಕಂತಹ ಸಿದ್ಧಾಂತ. ಅದು ಸಹ ಸಂಪ್ರದಾಯ ಸಿದ್ಧಾಂತದಂತೆಯೇ ಅವಾಸ್ತವಿಕ ಕಲ್ಪನೆಗಳಿಗೆ ಹೆಚ್ಚಿನ ಆದ್ಯತೆಗಳನ್ನು ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಯಾವ ದೇಶದಲ್ಲಿ ನೈಸರ್ಗಿಕ ಸಂಪತ್ತಿನ ವಿರಳತೆ ಇದೆ, ಆ ಸಂಪತ್ತಿನ ವಿರಳತೆಯಿಂದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಸಾಧ್ಯ ಅಂತ ಏನು ತಿಳಿಸ್ತಾರೋ ಇದು ತಪ್ಪು. ಕೆಲವೊಂದೊಂದ್ಸಲ ನಮ್ಮಲ್ಲಿ ನೈಸರ್ಗಿಕ ಸಂಪತ್ತಿನ ಕೊರತೆ ಇದ್ದಾಗಲೂ ಕೂಡ ನಾವು ಏನನ್ನೋ ಉತ್ಪಾದನೆ ಮಾಡಿ ಬೇರೆ ರಾಷ್ಟ್ರಗಳಿಗೆ ಕಳಿಸ್ತಾ ಇದ್ರೂ ಕೂಡ ನಾವು ಬೇರೆ ರಾಷ್ಟ್ರದಿಂದ ಯಾವುದೇ ವಸ್ತುಗಳನ್ನು ತರಿಸ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ ಅಂತ ತಿಳಿಸ್ತಾರೆ. ಇನ್ನು ಎರಡನೇದಾಗಿ ಪಾರ್ಶ್ವ ಸಮತೋಲನ ವಿಶ್ಲೇಷಣೆ ಇರ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ಸಾಮಾನ್ಯ ಸಮತೋಲನವನ್ನು ಒದಗಿಸದೆ ಪಾರ್ಶ್ವ ಸಮತೋಲನವನ್ನು ಇಲ್ಲಿ ಒದಗಿಸುತ್ತೆ. ಅಂದರೆ ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಬಗೆಗೆ ಪೂರ್ಣವಾದಂತಹ ವಿವರಣೆಗಳನ್ನು ನೀಡದೆ ಅರ್ಧಬರ್ಧ ವಿವರಣೆಗಳನ್ನು ನೀಡ್ತಾ ಇದೆ. ಸ್ಪಷ್ಟತೆ ಅಂತಕ್ಕಂಥದ್ದು ಇಲ್ಲ, ಅಸ್ಪಷ್ಟವಾಗಿದೆ, ಪೂರ್ಣವಾದಂತಹ ಮಾಹಿತಿ ಈ ಸಿದ್ಧಾಂತದಲ್ಲಿ ಇಲ್ಲ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಇನ್ನು ಮೂರನೇದಾಗಿ ಸರಕುಗಳ ಭಿನ್ನತೆಯನ್ನು ಹೇಳ್ತಾ ಹೋಗ್ತಾರೆ. ಡಿಫ್ರೆಂಟ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಇರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಒಹಿಲಿನ್ ಸಿದ್ಧಾಂತದ ಪ್ರಕಾರವಾಗಿ ನೋಡೋದಾದರೆ ಎರಡು ರಾಷ್ಟ್ರಗಳಲ್ಲಿ ಉತ್ಪಾದಿಸಲ್ಪಡುವಂತಹ ಎರಡು ವಸ್ತುಗಳು ಏನಿರುತ್ತೋ ಇವು ಏಕರೂಪವಾಗಿರುತ್ತೆ ಅನ್ನೋದನ್ನು ಸಹ ಹೇಳ್ತಾರೆ. ಆದರೆ ಇದು ಸರಿಯಲ್ಲ, ವಾಸ್ತವವಾಗಿ ಇದು ತಪ್ಪಾಗಿರುತ್ತೆ ಒಂದೇ ರೀತಿಯಾಗಿ ಇರುತ್ತೆ ಅನ್ನುವಂತಹ ಸಾಧ್ಯತೆಗಳು ವಾಸ್ತವಿಕತೆಯಿಂದ ದೂರ ಇದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ತಿಳ್ಕೊಬೋದು. ಯಾಕೆ ಅಂದರೆ ಇವುಗಳಲ್ಲಿ ನಾವು ಕೆಳಮಟ್ಟಿಗಾದರೂ ಕೂಡ ವಿಭಿನ್ನತೆ ಇರೋದನ್ನು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ಭಾರತ ಮತ್ತು ಜಪಾನ್ದು ಟ್ರಾನ್ಸಿಸ್ಟರ್ ಬಗ್ಗೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ತಿಳಿಸಿದ್ದೆ. ಭಾರತ ಮತ್ತು ಜಪಾನ್ ದೇಶಗಳಲ್ಲಿ ಉತ್ಪಾದಿಸಲ್ಪಡುವಂತಹ ಟ್ರಾನ್ಸಿಸ್ಟರ್ ಅಂತಕ್ಕಂಥದ್ದು ಒಂದೇ ಆಗಿದ್ರೂ ಕೂಡ ಭಾರತದ ಟ್ರಾನ್ಸಿಸ್ಟರ್ಗೂ ಜಪಾನಿನ ಟ್ರಾನ್ಸಿಸ್ಟರ್ಗಿಂತ ತುಂಬಾ ಭಿನ್ನತೆಗಳು ಇರೋದನ್ನು ಕಾಣ್ತೀವಿ. ಇದು
ಸ್ವಾಭಾವಿಕವಾಗಿ ನಿಜನೂ ಕೂಡ ಹೌದು. ಈ ವಿಭಿನ್ನತೆಯ ಮೂಲಕ ಎರಡೂ ರಾಷ್ಟ್ರಗಳ ನಡುವೆ ವ್ಯಾಪಾರ ನಡೆಯುತ್ತೆ ಅನ್ನೋದು ವಾಸ್ತವವಾಗಿ ಇರ್ತಕ್ಕಂಥದ್ದು. ಸರಕುಗಳ ಭಿನ್ನತೆಗಳಿಂದನೂ ಕೂಡ ವ್ಯಾಪಾರ ಅಂತಕ್ಕಂಥದ್ದು ನಡೆಯುತ್ತೆ. ಏಕರೂಪತೆ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು ತಪ್ಪು. ನಮ್ಮ ಸ್ವದೇಶಿ ವಸ್ತುಗಳ ಉತ್ಪಾದನೆಗೂ ವಿದೇಶಿ ವಸ್ತುಗಳ ಉತ್ಪಾದನೆಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅರ್ಥ ಆಯ್ತಾ? ಅವೆರಡೂ ಕೂಡ ಒಂದೇ ಆಗಿರೋದಿಲ್ಲ. ಇನ್ನು ನೆಕ್ಸ್ಟ್ ಏನು ಟೀಕೆ ಇರುತ್ತೆ ಅಂತ ಹೇಳಿದ್ರೆ, ಉತ್ಪಾದನಾಂಗಗಳ ಬೆಲೆಗಳು ಸರಕುಗಳ ಬೆಲೆಗಳನ್ನು ನಿರ್ಧರಿಸುವುದಿಲ್ಲ ಅಂತ ಹೇಳ್ತಾರೆ. ಇದು ಅವಾಸ್ತವಿಕವಾದಂಥ ಕಲ್ಪನೆ. ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋದಾದರೆ ಉತ್ಪಾದನಾಂಗಗಳು ಕೂಡ ಉತ್ಪಾದನಾ ವೆಚ್ಚಕ್ಕೆ ಸೇರ್ಪಡೆ ಆಗುತ್ತೆ. ಸೊ ಉತ್ಪಾದನಾ ವೆಚ್ಚದ ಆಧಾರದ ಮೇಲೇ ನಾವೇನು ಮಾಡ್ತೀವಿ, ಸರಕುಗಳ ಬೆಲೆಗಳನ್ನು ನಿರ್ಧಾರ ಮಾಡ್ತೀವಿ. ಸೊ ಹಾಗಾಗಿ ಉತ್ಪಾದನಾಂಗಗಳಿಗೆ ನಾವು ಏನು ಬೆಲೆಗಳನ್ನು ನೀಡ್ತಾ ಇದ್ದೀವೋ ಆ ಬೆಲೆಗಳ ನಿರ್ಧಾರಗಳಲ್ಲಿ ಅಂದರೆ ಆ್ಯಕ್ಚುಯಲ್ ಪ್ರೈಸ್ನಲ್ಲಿ ಇರೋದಿಲ್ಲ ಅಂತ ತಿಳಿಸ್ತಾರೆ. ಫಾರ್ ಎಕ್ಸಾಂಪಲ್, ಈ ಪೆನ್ ಇದೆಯಲ್ಲ, ಈ ಪೆನ್ನನ್ನು ಉತ್ಪಾದನೆ ಮಾಡೋದಕ್ಕೆ ಏನೆಲ್ಲ ಉತ್ಪಾದನಾಂಗಗಳು ಬೇಕೋ ಅವುಗಳ ಉತ್ಪಾದನಾಂಗಗಳಿಗೆ ಮಾಡಿದಂತಹ ವೆಚ್ಚ ಈ ಪೆನ್ನಿನ ಬೆಲೆ ಮೇಲೆ ಇರೋದಿಲ್ಲ ಅನ್ನುವಂಥದ್ದು ಎಕ್ಸ್ಟ್ರಾ ಮತ್ತು ಒಯ್ಲಿನ್ ಸಿದ್ಧಾಂತ ತಿಳಿಸುವಂತಹ ಕಲ್ಪನೆ. ಆದರೆ ವಾಸ್ತವವಾಗಿ ಉತ್ಪಾದನೆ ಮಾಡ್ತಕ್ಕಂತಹ ವ್ಯಕ್ತಿ ತಾನು ಉತ್ಪಾದನೆ ಮಾಡಬೇಕಾದ್ರೆ ಏನೆಲ್ಲ ಖರ್ಚುಗಳನ್ನು ಮಾಡಿದ್ನೋ ಆ ಖರ್ಚುಗಳೆಲ್ಲವನ್ನು ಕೂಡ ಹಿಂಪಡೆಯೋದಕ್ಕೋಸ್ಕರ ಆ ಖರ್ಚನ್ನು ಬೆಲೆಗಳನ್ನು ಕೊಡೋದ್ರ ಮೂಲಕ ತೆಗಿತಾನೆ. ಅಂದರೆ ಈ ಪೆನ್ನು ಉತ್ಪಾದನೆ ಮಾಡೋದಕ್ಕೆ ಅವನು 20 ರೂಪಾಯಿ ಖರ್ಚು ಮಾಡ್ದ ಅಂತ ಹೇಳಿದ್ರೆ ಅದ್ರ ಮೇಲೆ ಲಾಭ 5 ರೂಪಾಯಿ ಇಟ್ಟು ಈ ಪೆನ್ನು 25 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಸೊ ಹಾಗಾಗಿ ಪ್ರತಿಯೊಂದು ವಸ್ತುವಿಗೂ ಕೂಡ ಉತ್ಪಾದನಾಂಗಗಳು ಉತ್ಪಾದನೆಯನ್ನು ಮಾಡೋದಕ್ಕೆ ಬಳಕೆ ಮಾಡ್ತಕ್ಕಂತಹ ಉತ್ಪಾದನಾಂಗಗಳ ಮೇಲೆ ಒಬ್ಬ ಉತ್ಪಾದಕ ಏನು ಖರ್ಚನ್ನು ಮಾಡ್ತಾನೋ ಆ ಎಲ್ಲ ಖರ್ಚುಗಳ ಕೂಡ ಹಿಂಪಡೆಯೋದಕ್ಕೋಸ್ಕರ ಆ ಎಲ್ಲ ಖರ್ಚುಗಳನ್ನು ಬೆಲೆಯ ಮೇಲೆ ಹಾಕ್ತಾನೆ. ಸೊ ಹಾಗಾಗಿ ಉತ್ಪಾದನಾಂಗಗಳ ಬೆಲೆಗಳನ್ನು ಇಲ್ಲಿ ನಿರ್ಧರಿಸ್ತಾರೆ. ಉತ್ಪಾದನಾಂಗಗಳು ಬೆಲೆಗಳನ್ನು ನಿರ್ಧರಿಸುತ್ತೆ ಅನ್ನುವಂಥ ವಾಸ್ತವವಾದಂತಹ ಒಂದು ಅಂಶ ಆಗಿರೋದನ್ನು ಕಾಣ್ತೀವಿ. ಇನ್ನು 5ನೇದಾಗಿ ಬೇಡಿಕೆಯ ಭಾಗವನ್ನು ಕಡೆಗಣಿಸಿದೆ. ಉತ್ಪಾದನಾಂಗಗಳ ಲಭ್ಯತೆ ಅಂತಕ್ಕಂಥದ್ದು ಉತ್ಪಾದನಾಂಗಗಳ ಬೆಲೆಯನ್ನು ನಿರ್ಧರಿಸುತ್ತೆ ಅನ್ನುವಂತಹ ಒಯ್ಲಿನ್ ಕಲ್ಪನೆ ಪೂರೈಕೆಯ ಭಾಗಕ್ಕೆ ಮಾತ್ರನೇ ಮಹತ್ವವನ್ನು ನೀಡ್ತಾ ಇದೆ. ಉತ್ಪಾದನಾಂಗಗಳು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆಗಾಗಿ ಲಭ್ಯ ಇದೆಯೋ ಆ ಉತ್ಪಾದನಾಂಗಗಳ ಬೆಲೆಗಳನ್ನು ಅವುಗಳು ನಿರ್ಧರಿಸುತ್ತೆ. ಆದರೆ ಆ ಉತ್ಪಾದನಾಂಗಗಳಿಗೆ ಎಷ್ಟು ಬೇಡಿಕೆ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಯಾವುದೇ ವಿಶ್ಲೇಷಣೆಯನ್ನು ನೀಡೋದಿಲ್ಲ. ಈ ಸಿದ್ಧಾಂತ ಕೇವಲ ಪೂರೈಕೆಯ ಭಾಗಕ್ಕೆ ಮಾತ್ರವೇ ಹೆಚ್ಚಿನ ಮಹತ್ವವನ್ನು ನೀಡಿದೆ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದ ತಳಹದಿಯನ್ನು ನಾವು ನೋಡಿದಾಗ, ಅದನ್ನು ನಾವು ವಿವರಿಸಿದಾಗ ಅಲ್ಲಿ ಬೇಡಿಕೆಯ ಭಾಗಕ್ಕೂ ಕೂಡ ಪೂರೈಕೆಯ ಭಾಗದಷ್ಟೇ ಪ್ರಾಮುಖ್ಯತೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಅಷ್ಟೇ ಪ್ರಮಾಣದ ಮಹತ್ವವನ್ನು ಕೂಡ ಇಲ್ಲಿ ಕೊಟ್ಟಿರೋದನ್ನು ಕಾಣ್ತಾ ಹೋಗ್ತೀವಿ. ಸೊ ಹಾಗಾಗಿ ಒಂದು ವ್ಯಾಪಾರ ಅಂದಾಗ ಅಲ್ಲಿ ಕೇವಲ ಪೂರೈಕೆ ಒಂದೇ ಇರೋದಿಲ್ಲ, ಬೇಡಿಕೆಯ ಭಾಗನೂ ಕೂಡ ಇರುತ್ತೆ. ಅದೇ ಒಯ್ಲಿನ್ ಬೇಡಿಕೆಯ ಭಾಗವನ್ನು ಕಂಪ್ಲೀಟಾಗಿ ನಿರ್ಲಕ್ಷಿಸ್ತಾರೆ. ಉತ್ಪಾದನಾಂಗಗಳ ಲಭ್ಯತೆಯ ಆಧಾರದ ಮೇಲೆ ಉತ್ಪಾದನಾಂಗಗಳ ಬೆಲೆಗಳನ್ನು ನಿರ್ಧಾರ ಮಾಡಿ ಪೂರೈಕೆಯ ಭಾಗಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದನ್ನು ಕಾಣ್ತಾ ಹೋಗ್ತೀವಿ. ಇನ್ನು 6ನೇದಾಗಿ ಲಿಯೋಂಟಿಫರ ವಿರೋಧಾಭಾಸ. ಲಿಯೋಂಟಿಫ್ ವಿರೋಧಾಭಾಸ ಎಂದು ಕರೆಯಲ್ಪಡುವಂತಹ ಸ್ಥಿತಿಯ ಬಗ್ಗೆ ಈ ಸಿದ್ಧಾಂತ ವಿವರಣೆಯನ್ನು ನೀಡುವುದಿಲ್ಲ. ಲಿಯೋಂಟಿಫ್ ವಿರೋಧಾಭಾಸದ ಪ್ರಕಾರ ಅಮೇರಿಕ ಶ್ರಮಸಾಂದ್ರ ಸರಕುಗಳನ್ನು ರಫ್ತು ಮಾಡಿ ಬಂಡವಾಳ ಸಾಂದ್ರ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಆದರೆ ಅಮೇರಿಕ ಬಂಡವಾಳ ಸಾಂದ್ರ ದೇಶ ಆಗಿರೋದ್ರಿಂದ ಬಂಡವಾಳ ಸರಕುಗಳನ್ನೇ ಹೆಚ್ಚಿನದಾಗಿ ಉತ್ಪಾದನೆ ಮಾಡುತ್ತೆ, ಅದನ್ನೇ ರಫ್ತು ಮಾಡೋದು, ಶ್ರಮಸಾಂದ್ರ ಸರಕುಗಳನ್ನು ಅಲ್ಲ. ಅದರಿಂದ ಅಮೇರಿಕ ಬಂಡವಾಳ ಸಾಂದ್ರ ಸರಕುಗಳನ್ನು ರಫ್ತು ಮಾಡಬೇಕು. ಲಿಯೋಂಟಿಫ್ ವಿರೋಧಾಭಾಸದ ಪ್ರಕಾರ ಒಯ್ಲಿನ್ ಸಿದ್ಧಾಂತದಂತೆ ವ್ಯಾಪಾರ ನಡಿಬೇಕು ಅನ್ನುವಂತಹ ಯಾವುದೇ ರೂಲ್ಸ್ ಇಲ್ಲ. ಪೂರೈಕೆಗಿಂತ ಬೇಡಿಕೆ ಪ್ರಬಲವಾದಾಗ ಇದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣ ಆಗುವ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ.
ಇನ್ನು 7ನೇದಾಗಿ ಜಡ ಸ್ವಭಾವ. ಇದರ ಕೆಲವು ಕಲ್ಪನೆಗಳು ಸ್ಥಿರ ಆಗಿರುತ್ತೆ, ಜಡತ್ವದಿಂದ ಕೂಡಿರುತ್ತೆ. ಮತ್ತು ಇಂದಿನ ಚಲನಾತ್ಮಕ ಜಗತ್ತಿನಲ್ಲಿ ಅಸಂಗತವಾದಂತಹ ಕಲ್ಪನೆಗಳಿಗೆ ಇದು ಹೆಚ್ಚಿನದಾಗಿ ಆದ್ಯತೆ ನೀಡುವುದನ್ನು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ಈ ತತ್ವದ ಪ್ರಕಾರ ದೇಶದ ಘಟಕಗಳು ನಿರ್ದಿಷ್ಟವಾಗಿರುತ್ತೆ ಮತ್ತು ಘಟಕ ಪ್ರಮಾಣ ಅಂತಕ್ಕಂಥದ್ದು ಸ್ಥಿರವಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಆದರೆ ಇದು ವಾಸ್ತವವಾಗಿ ತಪ್ಪು. ಘಟಕ ಭಾಗಗಳು ಯಾವಾಗಲೂ ಅಸ್ಥಿರ ಆಗಿರುತ್ತೆ, ಉತ್ಪಾದನಾಂಗಗಳು ಅಸ್ಥಿರ ಆಗಿರುತ್ತೆ ಇಲ್ಲಿ, ಅಥವಾ ಉತ್ಪಾದನಾ ಪ್ರಮಾಣ ಅಂತಕ್ಕಂಥದ್ದು ಅಸ್ಥಿರ ಆಗಿರೋದನ್ನು ಕಾಣ್ತೀವಿ. ಒಂದು ಕಾಲದಲ್ಲಿ ಭಾರತದಲ್ಲಿ ನಿರ್ದಿಷ್ಟ ಪ್ರಮಾಣದ ತೈಲ ಮಾತ್ರ ದೊರೀತಾ ಇತ್ತು. ಈಗ ತೈಲಕ್ಕಾಗಿ ನಾವು ಬೇರೆ ರಾಷ್ಟ್ರಗಳನ್ನು ಅವಲಂಬಿಸಿದ್ದೀವಿ. ತೈಲ ಬಾವಿಯ ಶೋಧನೆ ಕಾರ್ಯಗಳು ಕೂಡ ಹೆಚ್ಚಾಗಿ ನಡೀತಾ ಇರೋದನ್ನು ಕೂಡ ನಾವು ಕಾಣ್ಬೋದು. ಸೊ ಹಾಗಾಗಿ ಉತ್ಪಾದನಾ ಘಟಕಗಳಲ್ಲಿ ಸ್ಥಿರತೆ ಅಂತಕ್ಕಂಥದ್ದು ಇರುವುದಿಲ್ಲ, ಇವುಗಳು ಚಲನಾತ್ಮಕವಾಗಿ ಇರುತ್ತೆ ಅಂತ ತಿಳಿಸ್ತಾರೆ. ಇನ್ನು ಉತ್ಪಾದನಾಂಗಗಳ ಚಲನೆಯ ಬಗ್ಗೆ ಮಾತಾಡ್ತಾರೆ. ಉತ್ಪಾದನಾಂಗಗಳಿಗೆ ಚಲನೆ ಇಲ್ಲ ಅನ್ನುವಂಥದ್ದು ಈ ಸಿದ್ಧಾಂತದ ಒಂದು ವಿಮರ್ಶಾತ್ಮಕ ಅಂಶ. ಈ ಸಿದ್ಧಾಂತದ ವಾದನೆ ಯಾವುದು? ಉತ್ಪಾದನಾಂಗಗಳಿಗೆ ಚಲನೆ ಅಂತಕ್ಕಂಥದ್ದು ಇರೋದಿಲ್ಲ ಅಂತ. ಆದರೆ ಇದನ್ನು ವಿಮರ್ಶಕರು ಏನು ಮಾಡ್ತಾರೆ? ಟೀಕೆಗೊಳಪಡಿಸ್ತಾರೆ. ಶ್ರಮ ಆಗಿರ್ಬೋದು ಅಥವಾ ಬಂಡವಾಳಗಳಾಗಿರ್ಬೋದು ಅಂತಾರಾಷ್ಟ್ರೀಯ ನೆಲೆಯಲ್ಲಿ ಚಲಿಸೋದು ಸಾಮಾನ್ಯವಾಗಿ ನಮಗೆ ಕಂಡುಬರುತ್ತೆ. ಭಾರತೀಯ ಶ್ರಮಿಕರು ಬೇರೆ ರಾಷ್ಟ್ರಗಳಲ್ಲಿ ನೆಲೆಸಿರೋದನ್ನು ನಾವು ಕಾಣ್ಬೋದು. ಹಾಗೆ ಲಕ್ಷಗಟ್ಟಲೆ ಬಂಡವಾಳಶಾಹಿಗಳು ನಮ್ಮ ದೇಶದಲ್ಲಿ ಬಂಡವಾಳ ಹೂಡಿಕೆ ಮಾಡಿರೋದನ್ನು ಕೂಡ ನಾವು ಕಾಣ್ಬೋದು. ಟಿಬೇಟಿಯನರು, ಪಾಕಿಸ್ತಾನ, ಬಾಂಗ್ಲಾ ಈ ಎಲ್ಲ ದೇಶಗಳಲ್ಲೂ ಕೂಡ ಶ್ರಮದ ಬಳಕೆ ಆಗ್ತಾ ಇರೋದನ್ನು ಕಾಣ್ತೀವಿ. ಹಾಗೆ ಎಲ್ಲ ದೇಶಗಳು ಭಾರತದಲ್ಲಿ ಬಂಡವಾಳವನ್ನು ಹೂಡಿರೋದನ್ನು ಕೂಡ ಕಾಣ್ತೀವಿ. ಸೊ ಹಾಗಾಗಿ ಉತ್ಪಾದನಾಂಗಗಳು ಏನಿದೆಯೋ ಇವುಗಳು ಅಚಲ ಅಲ್ಲ, ಇವು ಚಲನೆಗೆ ಒಳಪಡ್ತಕ್ಕಂತಹ ವಿಚಾರಗಳು ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಸೊ ಈ ರೀತಿ ಕೆಲವು ಟೀಕೆಗಳು ಆಧುನಿಕ ಸಿದ್ಧಾಂತದ ವಿರುದ್ಧ ಕೇಳಿ ಬಂದಾಗ ಕೊಹ್ಲಿ ತಮ್ಮ ಸಿದ್ಧಾಂತದ ಮರು ವಿಮರ್ಶೆಯನ್ನು ನಡೆಸ್ತಾರೆ. ಹಲವಾರು ಅವಾಸ್ತವಿಕ ಕಲ್ಪನೆಗಳನ್ನು ಕೈಬಿಟ್ಟು ಗುಣಮಟ್ಟದಲ್ಲಿ ಹೆಚ್ಚಿನ ಆದ್ಯತೆಗಳನ್ನು ನೀಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಇದಿಷ್ಟು ಎಕ್ಸ್ಚರ್ ಮತ್ತು ಕೊಹ್ಲಿನ ಸಿದ್ಧಾಂತ. ಇದರ ನೆಕ್ಸ್ಟ್ ವಿರೋಧಾಭಾಸ, ಲಿಯೋಂಟಿಫ್ ವಿರೋಧಾಭಾಸ ಸಿದ್ಧಾಂತವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ತಾ ಹೋಗ್ತಾರೆ.